ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದನ್ನ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಸಿನಿಮಾನ ಇದು ರಿವ್ಯೂನ ಬ್ರಾಡ್ ಸಿನಿಮಾದ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಬ್ರಾಡ್ ಸಿನಿಮಾ ನನಗೆ ಯಾವ ರೀತಿ ಅನಿಸ್ತು, ಸ್ಟೋರಿ ಯಾವ ರೀತಿ ಇದೆ, ಸೊ ಚೆನ್ನಾಗಿದ್ಲವಾ, ಚೆನ್ನಾಗಿಲ್ವಾ ಅಂತ ನನ್ನ ಒಂದು ಅಭಿಪ್ರಾಯನ ನಿಮ್ಮ ಮುಂದೆ ಇವತ್ತು ಹಂಚ್ಕೊತಾ ಇದ್ದೀನಿ. ಸೊ ವಿಡಿಯೋನ ಕೊಂಡನಕ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬ್ರಾಟ್ ಅಂತಂದರೆ ಕೆಟ್ಟವನು, ಹಠಮಾರಿ, ಸೋಮಾರಿ, ತೀರಾ ಕೆಟ್ಟವನು ಅಂತ ಅರ್ಥ ಬರುತ್ತೆ. ಸೊ ಆ ಬ್ರಾಟ್ಗೆ ತಕ್ಕಂತೆ ಹೆಸರಿಗೆ ತಕ್ಕಂತೆ ಸಿನಿಮಾ ಇದೆಯಾ ಹೇಗೆ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಆ ಒಂದು ಬ್ರಾಟ್ ಅನ್ನುವಂಥ ಹೆಸರಿಗೆ ತಕ್ಕಂತೆ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಕೃಷ್ಣ ಅವರು, ಡಾರ್ಲಿಂಗ್ ಕೃಷ್ಣ ಅವರು. ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಕೂಡ ಸ್ಟೋರಿ ಇದೆ ಇದು. ಹಾಗಾಗಿ ಸಿನಿಮಾ ಎಲ್ಲೂ ಕೂಡ ನಮಗೆ ಬೋರ್ ಅಂತ ಅನ್ಸಲ್ಲ, ಎಂಗೇಜಿಂಗ್ ಆಗಿ ಸಿನಿಮಾ ಹೋಗಿ ಬರುತ್ತೆ. ಸೊ ಇಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಅಷ್ಟೇ ಅಂದರೆ ಅವ್ರು ಹಠಮಾರಿ, ತುಂಬ ಓದಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ, ಏನಿರಲ್ಲ. ಸೊ ಹಂಗಾಗಿ ಅದಲ್ಲೇ ಶಾಲೆನ ಬಿಟ್ಬಿಟ್ಟು ಸೊ ಇಲ್ಲಿ ಮುಂದೆ ಏನು ಮಾಡ್ತಾರೆ ಅಂತಂದರೆ ಒಂದು ಡೆಲಿವರಿ ಬಾಯ್ಗೆ ಸೇರಿಕೊಳ್ತಾರೆ. ಸೊ ಅಲ್ಲಿ ಅವರಿಗೆ ಟ್ರಾಪಿಕಲ್ ನಿಂತಿರುವಂಥ ಟೇಲರ್ ನಮಗೆ ತೋರಿಸಿರುವಂತೆ ಟ್ರಾಪಿಕಲ್ ನಿಂತಿರುವಾಗ ಒಂದು ನಾಯಿನ ನೋಡ್ತಾರೆ. ಸೊ ನಾಯಿನ ನೋಡಿಬಿಟ್ಟು ಎಕ್ಕಚ್ಚಿತ್ತು ಒಂದು ನಾಯಿ ಎ ಸಿ ಕಾರಲ್ಲಿ ಕೂತಿದೆ, ನಾನು ಒಬ್ಬ ಮನುಷ್ಯ ಆಗಿಬಿಟ್ಟು ಈ ರೀತಿ ಬಿಸಿಲಲ್ಲಿ ಇದೀನೇನೋ ಒಂದು ಯೋಚನೆ ಬಂದ್ಬಿಟ್ಟು ತನ್ನ ಮೇಲೆ ತನಗೆ ಜಿಗುಪ್ಸೆ ಬಂದ್ಬಿಟ್ಟು ಸೊ ಅದರಿಂದ ನಾನು ದುಡ್ಡು ಮಾಡಬೇಕು, ನಾನು ಕೂಡ ಎ ಸಿ ರೂಮಲ್ಲಿ ಕುತ್ಕೋಬೇಕು, ನಾನು ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋ ಒಂದು ಥಾಟ್ ತಲೆಯಲ್ಲಿ ಬಂದು ಏನೆಲ್ಲ ಮಾಡ್ತಾನೆ ಮುಂದೆ ಹೀರೋ, ಏನೆಲ್ಲ ಆಗುತ್ತೆ, ಸೊ ಅಲ್ಲಿ ಆಗುವಂಥ ತೊಂದರೆಗಳೇನು, ಸೊ ಅಲ್ಲಿ ದುಡ್ಡು ಬಂದಾಗ ಯಾವ ರೀತಿ ಆ ತೊಂದರೆಗಳಾಗುತ್ತೆ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಡೀಟೇಲ್ ಆಗಿ ಚೆನ್ನಾಗಿ ತಿಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸಿನಿಮಾನ ಕಟ್ಟಿಕೊಟ್ಟಿದ್ದಾರೆ. ಜೀವನದಲ್ಲಿ ದುಡ್ಡು ಮುಖ್ಯನಾ, ದುಡ್ಡಿದ್ರೇನೆ ಅಲ್ಲನಾ, ದುಡ್ಡಿಲ್ಲದೆ ಏನೂ ಆಗಲ್ವಾ, ಸೊ ದುಡ್ಡು ನಮಗೆ ಎಷ್ಟು ಬೇಕು, ದುಡ್ಡು ನಮಗೆ ಜಾಸ್ತಿ ಇದ್ರೂ ಕಷ್ಟ, ಕಡಿಮೆ ಇದ್ರೂ ಕಷ್ಟ, ಸೊ ಒಂದು ಮಿಡಲ್ ಕ್ಲಾಸ್ಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೀವು ಖಂಡಿತವಾಗ್ಲೂ ನೋಡ್ಬೋದು ಮತ್ತು ಅದನ್ನು ತಿಳ್ಕೊಬೋದು ಕೂಡ. ಈಗಿನ ಜನ್ರೇಷನ್ಗೆ, ಈಗಿನ ಯುವಕರಿಗೆ ಒಂದು ತಕ್ಕ ಸಿನಿಮಾ ಅಂತ ಹೇಳ್ಬೋದು ಈ ಒಂದು ಸಿನಿಮಾ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಸಿನಿಮಾನ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸ್ಕ್ರೀನ್ ಮೇಲೆ. ಅದರಲ್ಲಿ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಅದರಲ್ಲೂ ಗಂಗಿ ಅನ್ನುವಂಥ ಸಾಂಗ್ ಬಂದಾಗ ಥಿಯೇಟರ್ ಪೂರ್ತಿ ಅಲ್ಗಾಶ್ ಬಿಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಡ್ಯಾನ್ಸ್ ಆಗಿರ್ಬೋದು, ಬಾಳು ಬೆಳಗುಂದಿ ಅವರ ಒಂದು ಸಾಂಗ್, ಒಂದು ಹಾಡಿರೋದಾಗಿರ್ಬೋದು ತುಂಬ ಚೆನ್ನಾಗಿದೆ. ತುಂಬ ಜನರಿಗೆ ಇಷ್ಟ ಆಗುವಂಥ ಒಂದು ಸಾಂಗ್ ಇದಾಗುತ್ತೆ. ಮತ್ತು ಪ್ರತಿಯೊಂದು ಸಾಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ನಿಮ್ಮನ್ನು ಅಲ್ಲೇ ಸಿನಿಮಾದ ಥಿಯೇಟ್ರಲ್ಲೇ ಹಿಡಿದು ಕುಳಿತುಕೊಳ್ಳುವ ಹಾಗೆ ಮಾಡುತ್ತೆ ಅಂತ ಹೇಳ್ಬೋದು ಸಿನಿಮಾ. ಅಷ್ಟು ಚೆನ್ನಾಗಿ, ಅಷ್ಟು ನೀಟಾಗಿದೆ. ಇನ್ನು ಹೀರೋಯಿನಿ ಅವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಅನಿಸ್ತು ನನಗೆ. ನಮ್ಮ ಡಾರ್ಲಿಂಗ್ ಅವರು ಚೆಂದಾಗಿ ಬಿಟ್ಟಿದ್ದಾರೆ. ಸೊ ಇವ್ರಿಗೂ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರಿಗೆ ಒಂದು ಒಳ್ಳೆ ಸಿನಿಮಾ ಆಗ್ಬೋದು ಇದು ಅವರ ಕ್ಯಾರಿಯರ್ನಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ. ಫೈಟಿಂಗ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಸಂತೋಷ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಸಿನಿಮಾ ನೀವು ಅಚ್ಚುಕಟ್ಟಾಗಿ ಒಂದು ಮೂಡಿ ಬಂದಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು ಸಿನಿಮಾ. ಸೊ ಕತೆ ಯಾವ ರೀತಿ ಇದೆ ಅಂತಂದರೆ ಈಗಿನ ಜನಗಳಿಗೆ, ಈಗಿನ ಯುವಕರಿಗೆ ತಕ್ಕಂತೆ ಇದೆ. ಸೊ ಎಷ್ಟೋ ಜನ ಏನೋ ಬೆಟ್ಟಿಂಗ್ ಆಡಿಬಿಟ್ಟು ಸಾಲ ಮಾಡ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ಮಾಡ್ತಾರೆ. ಸೊ ಇಂಥವರಿಗೆ ಒಂದು ನೀತಿ ಪಾಠವಾಗಿ ಈ ಒಂದು ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರೋಂಥ ಸಿನಿಮಾ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸಿನಿಮಾ ಯಾವುದ್ರಲ್ಲಿ ನಿಮಗೆ ಮೋಸ ಮಾಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶಶಾಂಕ್ ಅವರ ಒಂದು ಚಿತ್ರಗಳು ತುಂಬ ಚೆನ್ನಾಗಿ ಯಶಸ್ಸಾಗಿದೆ, ತುಂಬ ಹಿಟ್ ಕೂಡ ಆಗಿರುವಂಥ ಸಿನಿಮಾಗಳು. ಸೊ ಈ ಒಂದು ಸಿನಿಮಾ ಕೂಡ ಹಿಟ್ ಲಿಸ್ಟ್ಗೆ ಸೇರುತ್ತೆ ಅಂತ ನನಗೆ ಅನಿಸುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಸಿನಿಮಾ. ಸೊ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರುವಂಥ ಸಿನಿಮಾ. ಸೊ ನನ್ನ ಒಂದು ಅಭಿಪ್ರಾಯ, ನನಗೆ ತುಂಬ ಚೆನ್ನಾಗಿದೆ ಅಂತ ಸಿನಿಮಾ ಅನಿಸ್ತು. ಅದಕ್ಕೆ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಸೊ ಎಲ್ಲೂ ಕೂಡ ಕಥೆನ ಬಿಟ್ಟು ಕೊಡಲ್ಲ ನಾನು. ಸೊ ಯಾಕಂದರೆ ನೀವು ಸಿನಿಮಾದಲ್ಲಿ ಹೋಗಿ ಆ ಕಥೆಯ ಒಂದು ಎಕ್ಸ್ಪೀರಿಯನ್ಸನ್ನು ನೀವು ತಗೋಬೇಕು ಅಂದಾಗ ನಿಮಗೆ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ಅರ್ಥ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೊಟ್ಟಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲಿ, ಯಾವುದೇ ರೀತಿ ಬೇಜಾರಾಗಲಿ ಆಗಲ್ಲ. ಸೊ ನೀವು ಕೊಟ್ಟದ ದುಡ್ಡಿಗೆ ತುಂಬ ನ್ಯಾಯವನ್ನು ಒದಗಿಸಿದೆ ಅಂತ ಹೇಳ್ಬೋದು ಸಿನಿಮಾ. ಅಷ್ಟು ಚೆನ್ನಾಗಿ ಬಂದಿರುವಂಥ ಸಿನಿಮಾ ಇದು. ಸೊ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಬಂದರೆ ಯಾವುದೇ ಥರದ ಸಿನಿಮಾ ಆಗಿರೋದು, ಯಾವುದೇ ಥರದ ಹೀರೋ ಆಗಿರ್ಬೋದು, ನಮ್ಮ ಕನ್ನಡದ ಜನ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟೋ ಸಲ ಅದು ಪ್ರೂವ್ ಆಗಿರೋದು ನಿಮ್ಗೆ ಗೊತ್ತಿರೋಂಥ ವಿಷಯ. ಸೊ ಒಂದು ಈ ಸಿನಿಮಾದಲ್ಲಿ ಕಾಮಿಡಿ ಕೂಡ ಅಷ್ಟು ಚೆನ್ನಾಗಿದೆ, ಒಂದು ಎಮೋಷನಲ್ ಕೂಡ ಅಷ್ಟು ಚೆನ್ನಾಗಿದೆ, ಲವ್ ಸ್ಟೋರಿ ಕೂಡ ಚೆನ್ನಾಗಿದೆ, ಒಂದು ಒಳ್ಳೆ ಸಂದೇಶ ಕೂಡ ಇದೆ. ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ಸೊ ನೀವು ಅದನ್ನು ಥಿಯೇಟ್ರಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಂದರೆ ನಿಮ್ಗೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಯಾರೆಲ್ಲ ಸಿನಿಮಾ ನೋಡ್ಕೊಂಡು ಬಂದಿರಿ, ಸಿನಿಮಾ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾ ಈ ಸಿನಿಮಾಗೆ 10ಕ್ಕೆ 9.5 ಕೊಡ್ತೀನಿ. ಅಷ್ಟು ಚೆನ್ನಾಗಿರುವಂಥ ಸಿನಿಮಾ ಇದು, ತುಂಬ ಚೆನ್ನಾಗಿದೆ. ನೀವು ಹೋಗಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಸಿನಿಮಾನ ನೋಡಿ.
ಸಿನಿಮಾ ನಿಮ್ಗೆ ಯಾವ ರೀತಿ ಅನಿಸ್ತದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಸಿನಿಮಾ ನೋಡಿ ಬಂದಿರೋ ಸೊ ನಿಮ್ಗೆ ಯಾವ ಸಿನಿಮಾ ಅನಿಸ್ತದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.